ತುಮಕೂರಿನಲ್ಲಿ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಹೆಸರು ಇಡಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣ ಸಂಕೀರ್ಣ ಹೊಸ ಬೋರ್ಡ್ ಅಳವಡಿಸಿದ ತುಮಕೂರು ಜಿಲ್ಲಾಡಳಿತ. ಪರಮೇಶ್ವರ್ ಅವರ ಹೆಸರು ಇಟ್ಟಿದ್ದಕ್ಕೆ ಬಿಜೆಪಿ ನಾಯಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಳಾಂಗಣ ಕ್ರೀಡಾಂಗಣ ದ್ವಾರದಲ್ಲೇ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು. ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಬಳಿ ಇರುವಂತಹ ಕ್ರೀಡಾಂಗಣ ಇದು. ತಿಂಗಳ ಹಿಂದೆ ಸರ್ಕಾರಕ್ಕೆ ಅಧಿಕಾರಿಗಳು ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು. ಸರ್ಕಾರದಿಂದ ಅನುಮತಿ ಸಿಗಬೇಕಿತ್ತು, ಆದರೆ ಇನ್ನೂ ಕೂಡ ಸಿಕ್ಕಿರಲಿಲ್ಲ. ಸರ್ಕಾರದಿಂದ ಅನುಮತಿ ಸಿಗುವ ಮುನ್ನವೇ ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿದೆ. ಜಿಲ್ಲಾಡಳಿತದ ನಡೆಯನ್ನ ಖಂಡಿಸಿ ಬಿಜೆಪಿಯ ನಾಯಕರುಗಳು ಆಕ್ರೋಶವನ್ನ ಹೊರಹಾಕಿದ್ರು. ಹಾಗಾಗಿ ಪ್ರತಿಭಟನೆ ಕೂಡ ಮಾಡಿದ್ರು. ತುಮಕೂರಿನಲ್ಲಿ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಅವರ ಹೆಸರಿಟ್ಟಿರೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರದಿಂದ ಅನುಮತಿ ಸಿಗುವ ಮುನ್ನವೇ ಪರಮೇಶ್ವರ್ ಅವರ ಹೆಸರಿಡಲಾಗಿದೆ. ಇದು ಬಿಜೆಪಿಯ ಆಕ್ರೋಶಕ್ಕೆ ಕಾರಣ. ಹಾಗಾಗಿ ಕ್ರೀಡಾಂಗಣದ ದ್ವಾರದಲ್ಲೇ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತು. ಬ್ಯಾರಿಕೇಡ್ ಅನ್ನ ನುಗ್ಗಿ ಅಂದರೆ ಬ್ಯಾರಿಕೇಡ್ ಅನ್ನ ತಳ್ಳಿ ಒಳನುಗ್ಗುವ ಪ್ರಯತ್ನವನ್ನು ಕೂಡ ನಾಯಕರು ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಇಷ್ಟು ಸುರೇಶ್ ಗೌಡ್ರು ಹೇಳೋರು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅದರಲ್ಲಿ ಒಂದು ಪಾರ್ಟ್, ಅದು ಇಂಟಿಗ್ರಲ್ ಪಾರ್ಟೇನೆ, ಅದು ಇಂಡೋರ್. ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ ವಿರುದ್ಧವಾಗಿ ನೀವು ಯಾರೇ ಪಬ್ಲಿಕ್ನ ಕೇಳಿ, ಯಾವ ಕ್ರೀಡಾಪಟು ಹೆಸರು ಮತ್ತೊಂದು ಏನೋ ಅದಿದ್ರೆ ಯಾರು ಏನು ತಕರಾರ್ತಿಲ್ಲ. ಆದರೆ ಇದು ಏಕಾಏಕಿ ಮಾಡಿ ಸುರೇಶ್ ಗೌಡ್ರಿಗೂ ನಮಗೂ ಇವತ್ತು ಇನ್ವಿಟೇಷನ್ ಇಲ್ಲ, ಇನ್ವಿಟೇಷನಲ್ಲಿ ಆ ಪಾಯಿಂಟ್ ಇಲ್ಲ. ಇದಾದ್ಮೇಲೆ ಏನಾರು ತೆಗೆದವ್ರೇನೋ ಗೊತ್ತಿಲ್ಲ, ಬಟ್ ಆ ಬೋರ್ಡ್ ಇದೆ ಅಲ್ಲಿ. ದಿಸ್ ಈಸ್ ಅಗೇನ್ಸ್ಟ್ ದಿ ಪಬ್ಲಿಕ್ ಸೆಂಟಿಮೆಂಟ್ಸ್. ಈಗ ಸುರೇಶ್ ಗೌಡ್ರು ಹೇಳಿದ್ದೆ ತಿರ್ಗಾ ಎಂಡರ್ಸ್ ಮಾಡಿ ಹೇಳ್ತೀನಿ. ಪರಮೇಶ್ವರ್ ಅವರು ಒಂಥರ ಸಜ್ಜಾರ ರಾಜಕಾರಣಿ. ಇದು ಅವಶ್ಯಕತೆ ಇರಲಿಲ್ಲ. ಯಾರೋ ಅಧಿಕಾರಿಗಳು ಮತ್ತು ಬಟ್ಟಂಗಿಗಳು ಅವ್ರನ್ನ ಮೆಚ್ಚಕ್ಕೆ ಇದನ್ನು ಮಾಡಿ ಇವತ್ತು ಅವ್ರಿಗೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಆಗಿದೆ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಧರಣಿ ಮಾಡಿರೋಂಥದ್ದು. ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ನ ಎಲ್ಲ ಮನಸ್ಸಲ್ಲಿ ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು. ಈಚೆಗೆ ಬರಲೇಬೇಕಲ್ಲ. ಬಿಜೆಪಿ ಒಬ್ಬ ಜವಾಬ್ದಾರಿತ ಅಪೋಸಿಷನ್ ಪಾರ್ಟಿಯಾಗಿ ಇವತ್ತು ಇದನ್ನು ಪಬ್ಲಿಕ್ಸ್ ಏನು ತಲೆಯಲ್ಲಿ ಇಟ್ಕೊಂಡಿದ್ರು ಅದನ್ನು ನಾವು ಈಚೆ ಹಾಕಿದ್ದೀವಿ ಇವತ್ತು ಪ್ರತಿಭಟನೆ ಮಾಡಿ. ಪರಮೇಶ್ವರ್ ಅವರು ಅರ್ಥಕೊಂಡು ಇದನ್ನ ವಾಪಸ್ ತಕ್ಕೋಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡಿದ್ವಿ. ನಿಮಗೆ ಗೊತ್ತಲ್ಲ ಸರ್, ಎಲ್ಲದನ್ನು ಅದು ರೆಸಲ್ಯೂಷನ್ ಆಗಿ ಮತ್ತೊಂದು ಹೋಗ್ಬೇಕು. ಅದು ಏನೇನು ಮಾಡಿದಾರೆ ಅದು ಗೊತ್ತಿಲ್ಲ ನಮಗೆ, ಅದು ಪೂರ್ತಿ ನಮಗೆ ಗೊತ್ತಿಲ್ಲ ಸರ್. ನಮಗೆ ಇವತ್ತೇ ಗೊತ್ತಾಗಿದ್ದು. ನಿನ್ನೆ ನೈಟ್ ಯಾರೋ ಹೇಳೋರು ನಾವೆಲ್ಲ ಸುಮ್ಮನೊಂದು ಶೀಟ್ ಹಾಕೊಂಡವ್ರಂದ್ರೆ ಇವತ್ತು ಅಫಿಷಿಯಲ್ ಆಗಿ ಇವೆಲ್ಲ ಮಾಡೋಕ್ಕೆ ಹೋದಾಗ ಇವತ್ತು ಕಾರ್ಯಕರ್ತಗಳು ಇವತ್ತು ಪ್ರೊಟೆಸ್ಟ್ ಮಾಡಿದ್ರು. ನಾವು ಸುರೇಶ್ ಗೌಡ್ರು ಹೋಗೋಷ್ಟೊತ್ತಿಗೆ ಅವರು ಅರೆಸ್ಟ್ ಮಾಡಿ ತಂದಿದ್ರು. ನಾವು ಇಲ್ಲಿ ಬಂದು ಇದನ್ನ ಯಾರು ಸರ್ ಇದನ್ನ ಕಂಪ್ಲೀಟ್ ಆಗಿ ಹೇಳೋಂಥವ್ರು? ಇಷ್ಟು ಸುರೇಶ್ ಗೌಡ್ರು. ನಮ್ಮ ಮಹಾತ್ಮ ಗಾಂಧೀಜಿ ಸ್ಟೇಡಿಯಂ ಸುಮಾರು 100 ವರ್ಷ ಇತಿಹಾಸ ಇರುವಂಥ ಒಂದು ಸ್ಟೇಡಿಯಂ, 50 ವರ್ಷ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ತುಮಕೂರಿಗೆ ಬಂದೋದಂಥ ಸಂದರ್ಭದಲ್ಲಿ ನಾವು ಒಂದು PU ಕಾಲೇಜ್ ಗ್ರೌಂಡು ಮತ್ತು ಇದನ್ನ ಎರಡು ಕೂಡ ವಿಶೇಷ 1978 ಇದನ್ನ ಪ್ರಾರಂಭ ಆಗಿದ್ದು ಸ್ಟೇಡಿಯಂ. ಅದು ಒಂದು ಈ ದೇಶ ಕಂಡಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಫಾದರ್ ಆಫ್ ದ ನೇಷನ್, ಅವ್ರ ಹೆಸರು ಇಲ್ಲಿತ್ತು. ಆದರೆ ಇವತ್ತು ಏಕಾಏಕಿ ಡಾಕ್ಟರ್ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣ ಅಂತೇಳಿ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಪರಮೇಶ್ವರ್ ಅವರು ಒಬ್ಬ ಕರ್ನಾಟಕ ಕಂಡಂತ ಒಬ್ಬ ಸಜ್ಜನ ರಾಜಕಾರಣಿ. ಯಾವುದು ಕಾಂಟ್ರವರ್ಸಿಗೆ ಅವ್ರು ಯಾವತ್ತೂ ಹೋಗಲ್ಲ, ಎಂಥ ಸಂದರ್ಭದಲ್ಲೂ ಅವ್ರು ಕಾಂಟ್ರವರ್ಸಿ ಮಾಡ್ಕೊಳ್ಳಲ್ಲ. ಆದರೆ ಇವ್ರು ಇವ್ರ ಹಿಂಬಾಲಕರು ಹೋಗಿ ಈ ಬೋರ್ಡ್ ಅನ್ನ ತಂದು ರೆಸಲ್ಯೂಷನ್ ಮಾಡಿ ಇಟ್ಟವರೋ ಗೊತ್ತಿಲ್ಲ. ಏಕಾಏಕಿ ಅದು ಯಾವುದೋ ಒಲಿಂಪಿಕ್ ಒಂದು ಪ್ರೋಗ್ರಾಮ್, ಸ್ಟೇಟ್ ಲೆವೆಲ್ ಒಂದು ಪ್ರೋಗ್ರಾಮ್ ಇರುವಂಥ ಸಂದರ್ಭದಲ್ಲಿ ಈ ಹೆಸರನ್ನ ತಂದೆ ಇಟ್ಟಿದ್ದಾರೆ. ನಾನು ಪರಮೇಶ್ವರ್ ಅವರಿಗೆ ವಿನಂತಿ ಮಾಡೋದಿಷ್ಟೇ, ನಿಮಗೆ ಉಜ್ವಲವಾದ ಭವಿಷ್ಯ ಇದೆ. ನೀವು KPCC ಅಧ್ಯಕ್ಷರಾಗಿದ್ದವರು, ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮತ್ತೆ ಬಹಳ ದೀರ್ಘವಾದ ಅವಧಿಯಲ್ಲಿ ರಾಜಕಾರಣ ಮಾಡಿದಂಥವ್ರು, ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ರಾಜಕಾರಣ ಮಾಡಿದಂಥವ್ರು. ನಿಮಗೆ ಇನ್ನೊಂದು ಸ್ಟೆಪ್ ಬಾಕಿ ಇದೆ, ಮುಖ್ಯಮಂತ್ರಿ ಆಗುವಂಥ ಒಂದು ಸ್ಟೆಪ್, ಇನ್ನೊಂದೇ ಸ್ಟೆಪ್ ಇರೋದು. ಅಂಥ ಸಂದರ್ಭದಲ್ಲಿ ನೀವು ಮಹಾತ್ಮ ಗಾಂಧೀಜಿ ಹೆಸರನ್ನ ಚೇಂಜ್ ಮಾಡಿ. ತುಮಕೂರು ಜಿಲ್ಲೆಯಲ್ಲಿ ನಾಮಫಲಕ ಅಳವಡಿಕೆಯ ರಾಜಕೀಯ ಬಹಳಷ್ಟು ಜೋರಾಗಿ ನಡೀತಿದೆ. ತುಮಕೂರಿನ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಹೆಸರು ಅಳವಡಿಸಿರುವಂಥದ್ದು ಇದಕ್ಕೆ ವಿವಾದ ಕಾರಣವಾಗಿರುವಂಥದ್ದು. ಇದೀಗ ಈ ಕುರಿತು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿರೋದು. ನಾನು ಈ ಸ್ಥಳದಲ್ಲಿದ್ದೀನಿ, ಏನೆಲ್ಲ ನಡೀತಾ ಇದೆ ಎಲ್ಲವನ್ನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ.
ದೃಶ್ಯದಲ್ಲಿ ನೀವೀಗ ನೋಡ್ತಿರುವಂಥದ್ದು BJPಯ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನು ಮಾಡ್ತಿರೋದನ್ನು ನೀವನ್ನ ದೃಶ್ಯದಲ್ಲಿ ನೋಡ್ತಿರೋದು. ಇದಕ್ಕೆ ಕಾರಣ ಏನು ಅಂತಂದರೆ ತುಮಕೂರು ನಗರದ ಏನು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಏನಿದೆ, ಈ ಒಂದು ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣ ಸಂಕೀರ್ಣ ಅಂತ ಹೆಸರನ್ನ ನಾಮಫಲಕ ಇಟ್ಟಿರೋದೇ ಈ ಒಂದು ಪ್ರತಿಭಟನೆ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಏನೋ BJPಯವರು ಹೇಳೋದು ಪ್ರಕಾರವಾಗಿ, BJPಯರ ಒಂದು ಅಭಿಪ್ರಾಯದ ಪ್ರಕಾರವಾಗಿ ಈ ಒಂದು ಕ್ರೀಡಾಂಗಣದ ಅಭಿವೃದ್ಧಿಗೆ ಸ್ಮಾರ್ಟ್ ಸಿಟಿ ಅಂದರೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಆದ ಬಳಿಕ ಈ ಒಂದು ಸ್ಮಾರ್ಟ್ ಸಿಟಿಯ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಕ್ರೀಡಾಂಗಣವನ್ನು ಸಂಪೂರ್ಣವಾಗಿ ಡೆವಲಪ್ ಮಾಡಲಾಗಿತ್ತು. ಅದಕ್ಕೆ ಸಂಪೂರ್ಣವಾದಂಥ ವ್ಯವಸ್ಥೆ ಮಾಡಲಾಗೈತೆ, ಎಲ್ಲ ರೀತಿಯಾದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದೀಗ ಜಿ ಪರಮೇಶ್ವರ್ ಅವರು ಈ ಒಂದು ಇದಕ್ಕೆ ಏನು ಕ್ರೀಡಾಂಗಣಕ್ಕೆ ತಮ್ಮ ಹೆಸರನ್ನು ಇಡೋದ್ರ ಮುಖಾಂತರವಾಗಿ ಕ್ಷುಲ್ಲಕವಾದಂಥ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಎದುರಾಗ್ತಿರೋಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ BJPಯ ಎಲ್ಲ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿರೋಂಥದ್ದನ್ನು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಬಂದು ಏನು ಆ ಒಂದು ಕ್ರೀಡಾಂಗಣ ನಾಮಫಲಕ ಏನು ಹಾಕಿದ್ದಾರೆ ಅದರ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡ್ತಿರೋದನ್ನು ಕಾಣಬಹುದು. ಈ ಮುಖಾಂತರವಾಗಿ ಏನು ಈ ಒಂದು ಏನು ನಾಮಫಲಕ ಏನಿತ್ತು ಅದನ್ನು ತೆಗಿಬೇಕು ಅನ್ನೋದು ಒಂದು ಕಡೆ ಆಗ್ರಹ ಇರುವಂಥದ್ದು. ಮತ್ತೊಂದು ಕಡೆ ಏನು ಪೊಲೀಸರೆಲ್ಲರೂ ಕೂಡ ಇರುವಂಥದ್ದು ಇದ್ದು ಆ ಒಂದು ಭದ್ರತೆಯನ್ನು ಕೈಗೊಂಡಿರುವಂಥದ್ದು ಕಾಣ್ಬೋದು. ಇನ್ನು ಮುಂದಿನ ವಾರ CM ಕಾರ್ಯಕ್ರಮ ಕೂಡ ಇರೋದ್ರಿಂದಾಗಿ CM ಈ ಒಂದು ಕಾರ್ಯಕ್ರಮಕ್ಕೆ ಆಗಮನಿಸಿದ್ದಾರೆ. ಈ ಬೆನ್ನಲ್ಲೇ ಈ ನಾಮಫಲಕವನ್ನು ಇಟ್ಟಿರುವಂಥದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಹಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.